ಫೈನಲಿ ಕಾಠ್ಮಂಡು ಹತ್ರ ಹೊರಟೀವಿ. ಇಲ್ಲಿ ನಮ್ಮ ಒಂದು ನೆಟ್ವರ್ಕ್ ಬರೋದಿಲ್ಲ ಇಂಡಿಯಾದ್ದು, ಹೀಗಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ವಿಡಿಯೋ ಮಾಡ್ಲಿಕತ್ತೀನಿ. ಸೊ ಲೈವ್ ಬರಲಿಲ್ಲ ಅವತ್ತು. ಸೊ ನೇಪಾಳದಲ್ಲಿ ಸೂರ್ಯೋದಯ ಆಯಿತು. ಇಲ್ಲಿ ಜಂಗಲ್ ಅದ. ಇಲ್ಲಿ ನೋಡ್ಬೋದು ಎಷ್ಟು ನದಿ, ನೀರೇ ಇಲ್ಲ ನೋಡ್ರಿ. ಇಲ್ಲಿ ನೀರೇ ಇಲ್ಲ, ಒಂದು ಹನಿನೂ ಇಲ್ಲ. ಹಿಮ ಕರಗಿ ಬಂದಾಗ ಇವಾಗ ಅಲ್ಲಿ ಹಿಮ ಅದ. ಸೊ ಇಲ್ಲ, ಒಂದು ಹನಿನೂ ಇಲ್ಲ ನೋಡ್ರಿ. ಇಲ್ಲಿ ನೇಪಾಳದೊಳಗಿದ್ದೀವಿ. ಇಲ್ಲಿಯ ಜನರು ಭಾಳ ಸಿಂಪಲ್ ಅನ್ನಿಸ್ತದೆ. ಅವಾಗಿಂದ ನೋಡ್ಲಿಕತ್ತೀವಿ. ಗಾಡಿ ಆಗಿರ್ಬೋದು, ಆಟೋ, ಅವಾಗ ಕುದುರೆ ಎತ್ತಿನ ಗಾಡಿ ಸಹಿತ ನೋಡಿದ್ವಿ ನಾವು. ಕುದುರೆ ಎತ್ತಿನ ಗಾಡಿ ಇರ್ತದಲ್ಲ, ಹಂಗೆ ಕುದುರೆ ಗಾಡಿ. ಇದು ಕಾಡು. ಜಯ ಶ್ರೀ. ನೀವು ಹೇಳಿ ಕಲ್ತಿದ್ರೆ ಎಲ್ಲಿ ಹೋದ್ರು ಭೂಮಿ ಭೂಮಿನೇ ಅಂತ ಹೇಳಿ. ಎಲ್ಲಿ ಹೋದ್ರು ಭೂಮಿ ಒಂದೇ, ಗಿಡ ಮರ ಪ್ರಕೃತಿ ಒಂದೇ, ಮನುಷ್ಯರು ಒಂದೇ. ಆಮೇಲೆ ಯಾವ ದೇಶದಾಗ ಹೋದ್ರೂ ಔಷಧಿಗಳು, ಗಿಡಮೂಲಿಕೆಗಳು, ಆಹಾರ ಪದ್ಧತಿಗಳು ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದರೆ ಹೆಚ್ಚು ಕಡಿಮೆ ನಮಗೆ ದೇಶ ಒಂದೇ. ನೀರೇ ಇಲ್ಲ ನೋಡಿ, ನೀರೇ ಇಲ್ಲ. ಸಿ ಯಪ್ಪ, ಏನನ್ರಿ ನಮ್ಮ ಈ ಒಂದು ವಿಷಯಕ್ಕೆ ನಾವು ಮೆಚ್ಚಬೇಕು. ಹಮಾರ ಭಾರತ್ ಮಹಾನ್ ಹೇ, ಮೇರಾ ಭಾರತ್ ಮಹಾನ್ ಹೇ. ಎಷ್ಟು ವಿಚಿತ್ರ. ಸರಿಯೂ ನದಿ ತೋರಿಸಿದೆ ನಿಮಗೆ ನಿನ್ನೆರ. ಉಕ್ಕಿ ಹರಿಲಿಕ್ಕತ್ತಿತ್ತು. ಎಂಥದ್ದು ಚಳಿಗಾಲ ಆದರೂ, ಇಲ್ಲಿ ಚಳಿಗಾಲ ಆದರೂ ಪಾಪ ನೀರಿನ ಕೊರತೆ ಇರ್ಬೋದೇನೋ ಅಂತ ನನ್ನ ಪ್ರಕಾರ. ನೋಡ್ರಿ ಬ್ರಿಡ್ಜು, ನೀರೇನೂ ಇಲ್ಲ. ಮೈ ಗಾಡ್. ಛ, ಅದಕ್ಕೆ ನಮ್ಮ ರಾಜ್ಕುಮಾರ್ ಅವರು ಒಂದು ಹಾಡು ಹಾಡ್ತಾರಲ್ಲ, ನೂರಾರು ಮೈಲಿ ಬಾಳಿನ ಬೆನ್ನ ಹತ್ತಿ ನೂರಾರು ಊರಿ ಸುತ್ತಿ ಏನೇನೋ ಕಂಡ ಮೇಲು, ನಮ್ಮೂರೇ ನಮಗೆ ಮೇಲು ಅಂತ. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಬೆಟ್ಟ, ಬದುಕಿತು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ನೋಡ್ರಿ ಬ್ರಿಡ್ಜ್ ಅದ, ನೀರಿಲ್ಲ.